ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ನಾವೆಷ್ಟೇ ಬೇಜಾರು ಮಾಡಿಕೊಂಡ್ರು ನಡೆದೋಗಿರೋದನ್ನ ಬದಲಾಯಿಸೋಕ್ಕಾಗಲ್ಲ. ಮನಸ್ಸಿಗಾಗಿರೋ ನೋವಿಗೆ ಮರುವಂದೇ ಮದ್ದು ಅಂತಾರೆ. ನೀನು ನಡೆದದನ್ನೆಲ್ಲ ಮರ್ತುಬಿಡಕ್ಕ. ನಾನು ಒಳ್ಳೆ ಹುಡುಗಿನ ನೋಡಿ ಮದನಿಗೆ ಮದುವೆ ಮಾಡ್ತೀನಿ. ಅವನಿಗೆ ಜೀವನಕ್ಕೆ ಏನೇನು ಬೇಕೋ ಅದನ್ನು ನಾನು ವ್ಯವಸ್ಥೆ ಮಾಡ್ತೀನಿ. ನೀನು ನೊಂದ್ಕೋಬೇಡ. ಅವನ ಜೀವನಕ್ಕೆ ಬೇಕಾಗಿರೋದು ನೀನು ಮಾಡಿಕೊಡೋ ವ್ಯವಸ್ಥೆ ಅಲ್ಲ, ಅವನಿಗೆ ಬೇಕಾಗಿರೋದು ನಿನ್ನ ಅಂತಸ್ತು. ಅದೀಗ ಅವನ ಕೈ ತಪ್ಪು ಹೋಗಿದೆ ಅಂತ ಅವನು ಹುಚ್ಚಾಗಿದ್ದಾನೆ. ಈಗ ಮದನ್ ಹೇಗಿದ್ದಾನೆ? ಅದನ್ನು ಕೇಳಬೇಡ ವೀರು. ನನ್ನ ಮಗನ ಇಂಥ ಪರಿಸ್ಥಿತಿಯಲ್ಲಿ ನೋಡೋಕ್ಕೆ ನನ್ನಿಂದ ಆಗ್ತಿಲ್ಲ ವೀರು. ಹೆತ್ತ ಕರಳಿ ನೋವೇನು ಅಂತ ನಿನಗೆ ಅರ್ಥ ಆಗಲ್ಲ. ಯಾಕಂದರೆ ಮೊದಲಿಂದನೂ ನಿನ್ನ ಮಗಳ ಮೇಲೆ ನಿನಗೆ ಪ್ರೀತಿ ಇರಲಿಲ್ಲ. ಆದರೆ ನನಗಾಗಲ್ಲ. ನನಗೆ ನನ್ನ ಮಗನೇ ನನ್ನ ಜೀವ. ಅವನು ಸಂತೋಷವಾಗಿರ್ಬೇಕು ಅನ್ನೋದು ಅಷ್ಟೇ ನನಗೆ ಬೇಕಾಗಿತ್ತು. ಅಪರಂಜಿತರ ಸಾಕಿದ ಮಗ ಈ ರೀತಿ ನೋವು ಅನುಭವಿಸೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಇದಕ್ಕೆಲ್ಲ ನಾನು ಕಾರಣ ಅಂತ ಹೇಳ್ತಿದ್ದಾನೆ. ಶ್ರಾವಣಿ ಮನಸ್ಸಲ್ಲಿ ಏನಿದೆ ಅಂತ ನೀನು ತಿಳ್ಕೊಳ್ದೆ ನೀನು ಮದುವೆ ಎಲ್ಲ ಅರೇಂಜ್ ಮಾಡಿದೆ ಅಂತ ಹೇಳ್ತಿದ್ದಾನೆ. ಇದಕ್ಕೆಲ್ಲ ನಾನು ಕಾರಣನೇ ವೀರು. ನನ್ನ ಮನಸ್ಸಿಗೆ ಎಷ್ಟು ಹಿಂಸೆ ಆಗ್ತದೆ ಗೊತ್ತಾ ನಿನಗೆ? ಅಕ್ಕ, ನನಗೆ ಅರ್ಥ ಆಗುತ್ತೆ. ನಾನು ಅವಳ ಹತ್ರ ಮದುವೆ ವಿಷಯ ಎಲ್ಲ ಮಾತಾಡಿದ್ದೆ. ಅವಳು ಎಲ್ಲದಕ್ಕೂ ಒಪ್ಕೊಂಡಿದ್ಲು. ಕಡೆಗಳಿಗೆ ಈಗ ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಒಂದಂತೂ ನಿಜ, ಮದನ್ನು ಬಯಸಿದ್ದೆಲ್ಲ ಅವನಿಗೆ ಸಿಗಬೇಕು. ಅವನ ಜೀವನದಲ್ಲಿ ಸಂತೋಷವಾಗಿರ್ಬೇಕು. ಅಕ್ಕ, ನಾನು ಅವನಿಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ. ಅದೆಲ್ಲ ತುಂಬ ದೂರದ ಮಾತು ವೀರು. ಅವನ ಮನ್ಸು ಯಾವಾಗ ಸರಿ ಹೋಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಅವ್ನು ನನ್ನ ಹತ್ರ ಮಾತಾಡೋದೇ ಬಿಟ್ಬಿಟ್ಟಿದ್ದಾನೆ. ನನಗೆ ಸ್ವಲ್ಪ ನೆಮ್ಮದಿ ಬೇಕು ವೀರು. ಮನೇಲಿ ಇದ್ದು ಒಂಥರ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹೇಗೋ ಸುಬ್ಬು ಮತ್ತೆ ಕೆಲ್ಸಕ್ಕೆ ಬರ್ತಿದ್ದಾನೆ. ಇಲ್ಲೇ ಮೊದಲಿನ ಹಾಗೆ ಓಡಾಡ್ಕೊಂಡಿರ್ತಾನೆ. ಎಲ್ಲ ಮೊದಲಿನ ಥರನೇ ಆಗುತ್ತೆ. ಆದರೆ ನಾನು ನನ್ನ ಮಗ ಮಾತ್ರ ಅದೇ ಸಂಕಟದಲ್ಲೇ ಇರ್ತೀವಿ. ಏನು ಮಾಡೋದು? ಎಲ್ಲ ನಮ್ಮ ದುರಾದೃಷ್ಟ. ಬರ್ತೀನಿ ಬಿರು. ಇಲ್ಲಿಗೆ ಬಂದಿದ್ದಾರೆ. ಮೊದಲೇ ಇವ್ರಿಗೆ ಈ ಮನೆಯವ್ರು ಕಂಡ್ರೇನೆ ಆಗಲ್ಲ. ಆದರೂ ಇಲ್ಲಿ ತನಕ ಬಂದಿದ್ದಾರೆ ಅಂದರೆ ಏನೋ ಕಾರಣ ಇರುತ್ತೆ. ಯಾವುದೋ ಕೆಟ್ಟ ಉದ್ದೇಶ ಇಲ್ಲದೆ ಇವ್ರು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಕೊನೆಗೂ ನನಗೆ ಹೆಂಡತಿಯಾಗಿ ಈ ಮನೆಗೆ ಸೊಸೆಯಾಗಿ ನನ್ನ ಜೀವನಕ್ಕೆ ಶಾಶ್ವತವಾಗಿ ಬಂದ್ಬಿಟ್ಟು ಈ ಒಂದು ದಿವಸಕ್ಕೋಸ್ಕರ ನಾವೆಷ್ಟೆಲ್ಲ ಕಾದಿದ್ವಿ ಅಲ್ವಾ, ಎಷ್ಟೆಲ್ಲ ಕಷ್ಟಪಟ್ವಿ, ಏನೆಲ್ಲ ಆಗೋಯ್ತು. ನಾವು ಮೊದಲು ಪ್ರೀತಿನಲ್ಲಿದ್ದಾಗ ಒಂದಾಗಕ್ಕಾಗತ್ತಾ, ಒಂದಾಗೋದಾದ್ರೆ ಹೇಗೆ ಅಂತ ತುಂಬ ಭಯ ಇತ್ತು. ಆದರೆ ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇಷ್ಟೆಲ್ಲ ಹೇಗೆ ದಾಟ್ ಬಂದ್ವಿ ಅಂತ ಅನ್ಸತ್ತೆ. ಇದಕ್ಕೆಲ್ಲ ಕಾರಣ ಶ್ರಾವಣಿಯವರು. ಅವರಿಲ್ಲ ಅಂತ ಆಗಿದ್ರೆ ನನ್ನ ಮದುವೆ ನಾಳೆ ಬೇರೆ ಹುಡುಗಿ ಜೊತೆ ಆಗಿರೋದು. ಇಲ್ಲ ಅಂದಿದ್ರೆ ಅಮ್ಮನ ಕಟ್ಟಕ್ಕೆ ನಾನು ಮನೆ ಬಿಟ್ಟು ಹೋಗ್ತಿದ್ದೆ ಅಷ್ಟೇ. ಓಹೋ, ಹೌದಾ? ಹೌದಾ? ಬಿಟ್ಟು ಹೋಗ್ತಿದ್ಯಾ? ಹೋಗಿಲ್ಲ ತಾನೆ. ಬಿಟ್ಟು ಹೋಗ್ತಿದ್ಯಾ? ಇವಾಗ ಬಿಟ್ಟು ಹೋಗಿಲ್ಲ ತಾನೆ. ಹೌದು, ಒಂದ್ ವೇಳೆ ನಾನು ಬಿಟ್ಟು ಹೋಗಿದ್ರೆ ಏನ್ ಮಾಡ್ತಿದ್ದೆ? ಆಗ ನಾನು ಅದಕ್ಕೇನು ಕರ್ಕೊಂಡ್ಬಂದು ನಿನ್ ಗ್ರಾಚಾರ ಬಿಡಿಸ್ತಿದ್ದ. ಒಬ್ಬೊಬ್ಬೊಬ್ಬ ನಿಮ್ಮತ್ಗೆನಾ?
ನಿನ್ನೆವರೆಗೂ ಅವ್ರ ಮೇಲೆ ಎಷ್ಟು ಕೋಪ ಇತ್ತು ನಿನಗೆ, ಆದ್ರೆ ಇವಾಗ ಬಾಯಿ ತುಂಬ ಅತಿಗೆ ಅಂತ ಕರೀತಿದ್ಯಾ. ನನಗೆ ನಿಮ್ಮ ಅತಿಗೆ ಮೇಲೆ ಭಯ ಇಲ್ಲ, ಆದರೆ ತುಂಬ ಗೌರವ ಇದೆ. ಇವತ್ತು ನಾವಿಬ್ಬರು ಈ ರೀತಿ ಇರೋದಕ್ಕೆ ಅವರೇ ಕಾರಣ. ಇನ್ಯಾವತ್ತೂ ನಾನು ನಿನ್ನ ಬಿಟ್ಕೊಡಲ್ಲ, ನಿನ್ನಿಂದ ದೂರ ಹೋಗಲ್ಲ, ಸರಿನಾ? ಹಲೋ ವರದಾ. ಲೋ ವರದಾ, ನಿನಗೆ ಮದುವೆ ಆಗಿದೆ ಅಷ್ಟೇ, ಶಾಸ್ತ್ರಕ್ಕೆ ಇನ್ನೂ ದಿನ ಗೊತ್ತು ಮಾಡಿಲ್ಲ. ಅಲ್ಲಪ್ಪ, ನಾವು ಮದುವೆಗೆ ದಿನ ನೋಡಿಲ್ಲ, ಇನ್ನು ಅದನ್ನೇ ನಾನು ಹೇಳ್ತಿರೋದು. ಮದುವೆಗಂತೂ ದಿನ ನೋಡಲಿಲ್ಲ, ಇದಕ್ಕಾದರೂ ದಿನ ಗಳಿಗೆ ಮುಹೂರ್ತ ಅಂತ ನೋಡಿ ಆಗ್ಬೇಕು. ಸರಿ ಸರಿ, ನಾನು ಹೋಗಿ ಶಾಸ್ತ್ರಿಗಳ ಹತ್ರ ದಿನ ಕೇಳ್ಕೊಂಬರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೇದು. ಏನು, ನಡಿ ನಡಿ, ಹೊರಗೆ ನಡಿ. ಸರಿಯಪ್ಪ, ನೀನು ಹೋಗಿರು, ನಾನು ಬರ್ತೀನಿ. ಸರಿ ಸರಿ, ಬೇಗ. ಸರಿ, ನೀನು ಹೊರಡು, ನಾನು ಮನೆಗೆ ಹೋಗಿ ಬಟ್ಟೆ ತರ್ತೀನಿ. ಸರಿ, ಹೋಗ್ಬಾ. ಅಂತೂ ನೀನು ಅನ್ಕೊಂಡ ಹಾಗೆ ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ಟೆ ಅಲ್ವಾ? ಅದು ನನ್ನ ಅದೃಷ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.